ಸುಖಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಎಡ ಹಸ್ತದ ಮೇಲೆ ಬಲ ಹಸ್ತವನ್ನಿಡಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಭುಜಗಳನ್ನು ಸಡಿಲಬೇಡಿ. ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಇರಿ. ಇನ್ಹೇಲ್, ಎಕ್ಸೇಲ್. ಮೂರು ಬಾರಿ ಓಂಕಾರವನ್ನು ಹೇಳೋಣ. ನಿಧಾನಕ್ಕೆ ಉಸಿರನ್ನು ತೆಗೆದುಕೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎರಡು ಕೈಗಳನ್ನು ಹಿಂದೆ ತೆಗೆದುಕೊಳ್ಳಿ. ಲೆಫ್ಟ್ ಹ್ಯಾಂಡಿಂದ ರೈಟ್ ರಿಸ್ಟ್ನ ಹೋಲ್ಡ್ ಮಾಡಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಮುಂದೆ ಬಾಗಿ. ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಎರಡು ಕೈಗಳನ್ನು ಪರಸ್ಪರ ಉಜ್ಜಿ ಅಂಗೈ ಒಳಗಡೆ ಕಣ್ಣುಗಳನ್ನು ತೆರೆಯಿರಿ. ಈಗ ನಿಂತ್ಕೊಂಡು ಸ್ಟ್ರೆಚಸ್ ಮಾಡೋಣ. ವಾರ್ಮಪ್ಗೆ ಎರಡು ಕಾಲು ನಡುವೆ ಮುಕ್ಕಾಲಡಿಯಿಂದ ಒಂದಡಿಯಷ್ಟು ಡಿಸ್ಟೆನ್ಸ್ ಇರಲಿ. ಇಂಟರ್ಲಾಕ್ ಮಾಡಿ ಫಿಂಗರ್ಸ್ನ. ಎರಡು ಕೈಗಳನ್ನು ಸ್ಟ್ರೆಚ್ ಮಾಡಿ ಮೇಲಕ್ಕೆ. ಇನ್ಹೇಲ್, ಎಕ್ಸೇಲ್, ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್, down, up, down, up, down, up. ಈಗ ಎರಡು ಕೈಗಳನ್ನು ಹಾಗೆ ಹಿಂದೆ ಸ್ಟ್ರೆಚ್ ಮಾಡಿ. ಡೌನ್, ಅಪ್, ಡೌನ್, ಅಪ್, ಡೌನ್, up, down, up. ರಿಲ್ಯಾಕ್ಸ್. ಎರಡು ಕೈಗಳನ್ನು ತಲೆ ಹಿಂದೆ ಲಾಕ್ ಮಾಡಿ. ಇವಾಗ ಟರ್ನ್,
back, turn, back, turn, back, turn, back, turn, back. ರಿಲ್ಯಾಕ್ಸ್. ಎರಡು ಕಾಲ ನಡುವೆ 3 to 3.5 feet ಡಿಸ್ಟೆನ್ಸ್ ಇರಲಿ. ಎರಡು ಕೈಗಳನ್ನು ಲಾಕ್ ಮಾಡಿ, ರೈಟ್ ಫುಟ್ನ ಟರ್ನ್ ಮಾಡಿ, ಎಕ್ಸೆಲ್ ಮಾಡ್ತಾ ಹಾಗೆ ಮುಂದೆ ಬಾಗಿ, ಹಣೆಯನ್ನು ತಾಗಿಸಿ ಕಾಲ್ಗೆ. ಇನ್ಹೇಲ್ ಅಪ್. ಈಗ ಹಾಗೆ ಲೆಫ್ಟ್ ಫುಟ್ನ ಟರ್ನ್ ಮಾಡಿ, ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್, exhale down, up, down, up. ರಿಲ್ಯಾಕ್ಸ್. ಎರಡು ಕೈಗಳನ್ನು ಸ್ಟ್ರೆಚ್ ಮಾಡಿ ಸೈಡಿಗೆ ಶೋಲ್ಡರ್ ಲೈನಲ್ಲಿ. ಎಕ್ಸೆಲ್ ಡೌನ್, ಇನ್ಹೇಲ್ ಅಪ್, ಡೌನ್, up, down, up, down, up, down, up, down, up. ರಿಲ್ಯಾಕ್ಸ್. ಈಗ ಹಾಗೆ ಮುಂದೆ ಬಾಗಿ, ಸ್ಟ್ರೆಚ್. ಎರಡು ಕೈಗಳನ್ನು ಪಾದಕ್ಕೆ ಟಚ್ ಮಾಡಿ, ಎರಡು ಕೈಗಳನ್ನು ಹಿಂದಕ್ಕೆ ಎಳಿರಿ. ಸೆಕೆಂಡ್ ಸ್ಟ್ರೆಚ್. ಥರ್ಡ್ ಒನ್ ಎಲ್ಬೋಸ್ ಕೆಳಗೆ ಟಚ್ ಮಾಡಿ, ಡೌನ್. ಸ್ಪೈನ್ನ ಸ್ಟ್ರೆಚ್ ಮಾಡಿ, 3 ಸ್ಟ್ರೆಚಲ್ಲಿ. ಸ್ಟ್ರೆಚ್, ಸ್ಟ್ರೆಚ್, ಡೌನ್, ಸ್ಟ್ರೆಚ್, ಸ್ಟ್ರೆಚ್, ಡೌನ್, ಸ್ಟ್ರೆಚ್, ಸ್ಟ್ರೆಚ್, ಡೌನ್, ಸ್ಟ್ರೆಚ್, ಸ್ಟ್ರೆಚ್, ಡೌನ್. ರಿಲ್ಯಾಕ್ಸ್. ಎರಡು ಕಾಲುಗಳನ್ನು ಪಕ್ಕಕ್ಕೆ ತಗೊಳ್ಳಿ. ಇನ್ಹೇಲ್ ಮಾಡ್ತಾ ಕೈಗಳು ಮೇಲಕ್ಕೆ, ಅಪ್, ಎಕ್ಸೇಲ್ ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್. ರಿಲ್ಯಾಕ್ಸ್. ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಇರಿ. ಸೂರ್ಯ ನಮಸ್ಕಾರ ಮಾಡೋಣ. 13 ಸೂರ್ಯ ನಮಸ್ಕಾರ ಮಂತ್ರ ಸಹಿತ. ಮಾಟಿನ ಮುಂದೆ ನಿಂತ್ಕೊಳ್ಳಿ. ನಮಸ್ಕಾರ ಸ್ಥಿತಿ. ಎರಡು ಪಾದಗಳನ್ನು ಸೇರಿಸಿ, ಎರಡು ಅಂಗೈಗಳನ್ನು ಬತ್ತಿ. ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ವಿನಾಶನಂ ಸೂರ್ಯಪಾದೋದಕಂ ತೀರ್ಥಂ ಜಠರೇ ಧಾರಯಾಮ್ಯಹಂ. ಓಂ ಮಿತ್ರಾಯ ನಮಃ. 1 2 3 4 5 6 7 8 9 10. ಓಂ ರವಯೇ ನಮಃ. 1 2 3 4 5 6 7 8 9 10. ಓಂ
Suryaya Namaha. Inhale 1, exhale 2, inhale 3, exhale 4, hold the breath 5, inhale 6, exhale 7, inhale 8, exhale 9, inhale 10. Om Bhanavi Namaha. 1, 2, 3, 4, 5, 6, 7, 8, 9, 10. Om Khagaya Namaha. 1, 2, 3, 4, 5, 6, 7, 8, 9, 10. Om Pushni Namaha. 1, 2, 3, 4, 5, 6, 7, 8, 9, 10. Om Hiranyagarbhaya Namaha. 1, Urdhvasana. 2, Uttanasana. 3, Ekapada Prasaranasana. 4, Chaduranga Dandasana. 5, Sashtanga Namaskara. 6, Urdhva Mukha Svanasana. 7, Adho Mukha Svanasana. 8, Ekapada Prasaranasana. 9, Uttanasana. 10, Namaskara Sthiti. Om Marichaye Namaha. 1, 2, 3, 4, 5, 6, 7, 8, 9, 10. Om Adityaya Namaha. 1, 2, 3, 4, 5, 6, 7, 8, 9, 10. Om Savitri Namaha. Inhale 1, exhale 2,
Inhale 3, exhale 4, hold the breath 5, inhale 6, exhale 7, inhale 8, exhale 9, inhale 10. Om Arkaya Namaha. 1, 2, 3, 4, 5, 6, 7, 8, 9, 10. Om Bhaskaraya Namaha. 1, 2, 3, 4, 5, 6, 7, 8, 9, 10. Om Shri Savitri Surya Narayanaya Namaha. 1, 2, 3, 4, 5, 6, 7, 8, 9, 10. ನಮಸ್ಕಾರ ಸ್ಥಿತಿ. ಆದಿತ್ಯಸ್ಯ ನಮಸ್ಕಾರಾನ್ ಕುರ್ವಂತಿ ದಿನೇ ದಿನೇ ಆಯುರ್ಪ್ರಜ್ಞಾಂ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಸುಖಾಸನದಲ್ಲಿ ಕೂತ್ಕೋಣ. ಎರಡು ಕೈಗಳನ್ನು ಚಿನ್ಮುದ್ರೆಯಲ್ಲಿಡಿ. ಕಣ್ಣುಗಳನ್ನು ಮುಚ್ಚಿ ಬೆನ್ನು ನೇರವಾಗಿರಲಿ. ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಇರಿ. ಹೃದಯದ ಬಡಿತವನ್ನು ಗಮನಿಸಿ. ಸೂರ್ಯ ನಮಸ್ಕಾರದಿಂದ ದೇಹ ಹಗುರವಾಗಿದೆ, ಚೈತನ್ಯಗೊಂಡಿದೆ. ಎರಡು ಕೈಗಳನ್ನು ಪರಸ್ಪರ ಉಜ್ಜಿ ಅಂಗೈ ಒಳಗಡೆ ಕಣ್ಣುಗಳನ್ನು ತೆರೆಯಿರಿ. ಸೂರ್ಯ ನಮಸ್ಕಾರ ಒಂದು ಕಂಪ್ಲೀಟ್ ಎಕ್ಸಸೈಸ್ ಅಂತ ಹೇಳ್ಬೋದು. ಸೂರ್ಯ ನಮಸ್ಕಾರ ಸಂಪೂರ್ಣವಾದ ವ್ಯಾಯಾಮ. ಇದರಲ್ಲಿ 10 ಸ್ಟೆಪ್ಸ್ ಇದೆ, 7 ಆಸನಗಳಿದೆ. ಇದರಲ್ಲಿ
ಇದು ಪ್ರತಿ ಎಂಡೋಕ್ರೈನ್ ಗ್ಲ್ಯಾಂಡಿಗೆ ನಮಗೆ ಉಪಯೋಗ ಆಗುತ್ತೆ. ಸೂರ್ಯ ನಮಸ್ಕಾರ ಹಾರ್ಮೋನಲ್ ಬ್ಯಾಲೆನ್ಸ್ನ ತರುತ್ತೆ, ನಮ್ಮ ಸ್ಟ್ರೆಂತನ್ನು ಇಂಪ್ರೂವ್ ಮಾಡುತ್ತೆ, ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ, ಎಂಡ್ಯೂರೆನ್ಸ್ನ ಇಂಪ್ರೂವ್ ಮಾಡುತ್ತೆ. ಸೂರ್ಯ ನಮಸ್ಕಾರ ಓವರಾಲ್ ನಮ್ಮ ಎನರ್ಜಿ ಲೆವೆಲ್ನ ಎಂಥೂಸಿಯಾಸಮ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ ಸೂರ್ಯ ನಮಸ್ಕಾರ. ಓಕೆ, ನಾವು ಇವತ್ತು 9 ಆಸನಗಳನ್ನು ಮಾಡೋಣ. ಆ 9 ಆಸನಗಳು ಹೇಗೆ ಅಂದರೆ, ಅದು ನಮ್ಮ ಜಾಯಿಂಟ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಇಲ್ಲದೆ ಮಸಲ್ಸನ್ನ ಸ್ಟ್ರೆಂಥನ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ಹೈ ಬಿ ಪಿ ಇದ್ದವ್ರಿಗಂತೂ ತುಂಬ ಒಳ್ಳೆಯದು. ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡುತ್ತೆ, ಓವರಾಲ್ ನಮ್ಮ ಕೋರ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಗ್ಲೂಟ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನ್ ಮಾಡುತ್ತೆ, ಆರ್ಮ್ ಸ್ಟ್ರೆಂಥನಿಂಗ್ ಆಗುತ್ತೆ. ಓವರಾಲ್ ಕೋರ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಜಾಸ್ತಿ 6 ಅವರ್ಸ್ಗಿಂತ ದಿವಸಕ್ಕೆ ಯಾರು ಜಾಸ್ತಿ ಕೂತ್ಕೋತಾರೋ ಅವರಿಗೆ ತುಂಬ ಒಳ್ಳೆಯದು ಈ ಎಲ್ಲ ಆಸನಗಳು. ಓವರಾಲ್ ಬ್ಲಡ್ ಸರ್ಕ್ಯುಲೇಷನ್ನು ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಫಸ್ಟ್ ಆಸನ ಮಾಡಿಫೈಡ್ ಉತ್ಕಟಾಸನ. ಗೋಡೆಗೆ ಮಾಡೋಣ. ಗೋಡೆ ಹತ್ತಿರಕ್ಕೆ ಬನ್ನಿ, ಗೋಡೆಗೆ ಬೆನ್ನನ್ನು ತಾಗಿಸಿ, 2 ಕಾಲು ನಡುವೆ ಸ್ವಲ್ಪ ಅಂತರವಿರಲಿ, ಸ್ವಲ್ಪ ಡಿಸ್ಟೆನ್ಸ್ ಇರಲಿ. 2.5 ಇಂದ 3 ಅಡಿಯಷ್ಟು ಕಾಲುಗಳು ಮುಂದಕ್ಕೆ. ಈಗ ಚೇರ್ ಥರ ಕೂತ್ಕೊಳ್ಳಿ. ಈ 2 ತೊಡೆಗಳು ಭೂಮಿಗೆ ಸಮಾನಾಂತರವಾಗಿರಲಿ, ಮ್ಯಾಟಿಗೆ ಪ್ಯಾರಲಲ್ ಆಗಿರಲಿ. ಹೋಲ್ಡ್ ಮಾಡಿ, ಹಾಗೆ ಬೆನ್ನನ್ನು ಗೋಡೆಗೆ ತಾಗಿಸಿ. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಇವತ್ತೊಂದು ಅಪ್ರಾಕ್ಸಿಮೇಟ್ಲಿ 20 ಸೆಕೆಂಡ್ಸ್ ನಾವು ಹೋಲ್ಡ್ ಮಾಡಿದ್ದೀವಿ ಈ ಆಸನನ. ಗ್ರ್ಯಾಜುಲಿ 20 ಸೆಕೆಂಡಿಂದ 30 ಸೆಕೆಂಡ್ವರೆಗೂ ಹೋಲ್ಡ್ ಮಾಡ್ಬೋದು. ಇಂಪ್ರೂವ್ ಆದಂಗೆ, ಪ್ರಾಕ್ಟೀಸ್ ಆದಾಗೆ ಜಾಸ್ತಿ ಹೋಲ್ಡ್ ಮಾಡ್ಬೋದು. ಈಚ್ ಆಸನ ಟ್ವೈಸ್, 2 ರಿಪಿಟೇಷನ್ ಮಾಡೋಣ. ಒನ್ಸ್ ಅಗೈನ್ ಗೋಡೆಗೆ ಉತ್ಕಟಾಸನ. 2 ಪಾದಗಳನ್ನು ಸ್ವಲ್ಪ ಅಂತರದಲ್ಲಿಡಿ, ಗೋಡೆಗೆ ಬೆನ್ನನ್ನು ತಾಗಿಸಿ, 2 ಥೈಸ್ ಪ್ಯಾರಲಲ್ ಆಗಿರಲಿ ಮ್ಯಾಟಿಗೆ. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಈ ಆಸನನ ನೀ ಪೇನ್ ಇದ್ದವ್ರು ಕೂಡ ಮಾಡ್ಬೋದು. ಕ್ವಾಡ್ರಸೆಪ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಮಸಲ್ಸು ಸ್ಟ್ರೆಂಥನ್ ಆಗುತ್ತೆ. ಈಗ ನೆಕ್ಸ್ಟ್ ಆಸನ ವೀರಭದ್ರಾಸನ ವೇರಿಯೇಷನ್ 1. ಮ್ಯಾಟಿನ ಹಿಂದೆ ನಿಂತ್ಕೊಳ್ಳಿ. ಬಲಗಾಲನ್ನು 3.5 ಅಡಿಯಷ್ಟು ಮುಂದಕ್ಕೆ, 3.5 feet ಅಷ್ಟು ಮುಂದಕ್ಕೆ ಎತ್ತಿಡಿ. ಎಡ ಪಾದವನ್ನು ಚೆನ್ನಾಗಿ ಒತ್ತಿ, 2 ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಬಲ ಮಂಡಿಯನ್ನು ಮಡಿಸಿ, ರೈಟ್ ನೀ ಮತ್ತು ರೈಟ್ ಆ್ಯಂಕಲ್ ಲೈನಲ್ಲಿರಲಿ, ರೈಟ್ ಥೈ ಪ್ಯಾರಲಲ್ ಆಗಿರಲಿ ಮ್ಯಾಟಿಗೆ. 2 ಅಂಗೈಗಳನ್ನು ಸೇರಿಸಿ, ಎದೆ ಮೇಲ್ಮುಖ, ಚೆಸ್ಟ್ ಪೂರ್ತಿ ಓಪನ್ ಆಗಲಿ, ಸ್ಟ್ರೆಚ್ ಮಾಡಿ. 1 2 ಮೊಣಕೈಗಳ ಹತ್ತಿರಕ್ಕೆ, 3 4
5, 6, 7, 8, 9, 10, 11, 12, 13, 14, 15, 16, 17, 18, 19, 20. Relax. ವೀರಭದ್ರಾಸನ ಲೋವರ್ ಬಾಡಿನ ಸ್ಟ್ರೆಂಥನ್ ಮಾಡುತ್ತೆ. ಇಲ್ಲೂ ಕೂಡ ಹ್ಯಾಮ್ಸ್ಟ್ರಿಂಗ್ ಮಸಲ್ ಸ್ಟ್ರೆಂಥನ್ ಆಗುತ್ತೆ ಮತ್ತು ಚೆಸ್ಟ್ ಓಪನ್ ಆಗುತ್ತೆ. ಗುಡ್ ಫಾರ್ ಹಿಪ್ ಮಸಲ್ಸ್. ಈಗ ಹಾಗೆ ಲೆಫ್ಟ್ ಸೈಡ್ ಮಾಡೋಣ. ಎಡಗಾಲನ್ನು 3 ಅಡಿಯಷ್ಟು 3ರಿಂದ 3.5 ಮುಂದಕ್ಕಿಡಿ. ಎಡಮಂಡಿಯನ್ನು ಮಡಿಸಿ ಲೆಫ್ಟ್ ನೀ ಮತ್ತು ಆ್ಯಂಕಲ್ ಎರಡು ಲೈನಲ್ಲಿರಲಿ. ರೈಟ್ ಫುಟ್ನ ಫರ್ಮಾಗಿ ಒತ್ತಿ ಮ್ಯಾಟ್ ಮೇಲೆ. 2 ಕೈಗಳನ್ನು ಸ್ಟ್ರೆಚ್ ಮಾಡಿ ಹಿಂದಕ್ಕೆ ಎಳಿರಿ. ಎದೆ ಮೇಲ್ಮುಖವಾಗಿರಲಿ. 1, 2, 3. 2 ಶೋಲ್ಡರ್ಸ್ ಅಲೈನ್ ಆಗಿರಲಿ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಎರಡು ಕಾಲನ್ನು ಹಿಂದಕ್ಕೆ ತಗೊಳ್ಳಿ. ರಿಲ್ಯಾಕ್ಸ್. ಫ್ಯೂ ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಿ. ಈಗ ಹಾಗೆ ಮತ್ತೆ ಇನ್ನೊಂದು ಸತಿ ಮಾಡೋಣ. ಇದೇ ಆಸನ. ರೈಟ್ ಲೆಗ್ ಮುಂದೆ, ಲೆಫ್ಟ್ ಲೆಗ್ ಹಿಂದೆ. ಈ ಬಲ ಮಂಡಿ ಬಲಗಾಲಿನ ಮಣಿಗಂಟನ್ನು ದಾಟಿ ಮುಂದಕ್ಕೆ ಹೋಗಬಾರ್ದು. ಬಲ ತೊಡೆನ ಚೆನ್ನಾಗಿ ಕೆಳಗಡೆ ತಳ್ಳಿ ಸ್ಟ್ರೆಚ್ ಮಾಡಿ. ರೈಟ್ ಥೈ ಪ್ಯಾರಲಲ್ ಆಗಿರಲಿ ಮ್ಯಾಟಿಗೆ. ಹೊಟ್ಟೆನ ಒಳಗೆಳಿರಿ. 2 ಅಂಗೈಗಳನ್ನು ಒತ್ತಿ ಕೈಗಳನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ಅದೇ ಮೇಲ್ಮುಖ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಈಗ ಹಾಗೆ ಲೆಫ್ಟ್ ಸೈಡ್. ಲೆಫ್ಟ್ ಲೆಗ್ ಮುಂದಕ್ಕೆ, ಲೆಫ್ಟ್ ನೀನ ಬೆಂಡ್ ಮಾಡಿ. ಲೆಫ್ಟ್ ಥೈ ಪ್ಯಾರಲಲ್ ಆಗಿರಲಿ. ಹೊಟ್ಟೆನ ಒಳಗೆಳಿರಿ. 2 ಶೋಲ್ಡರ್ಸ್ ಅಲೈನ್ ಆಗಿರಲಿ. ಎದೆ ಮೇಲ್ಮುಖವಾಗಿರಲಿ. ಕೈಗಳನ್ನು ಸ್ಟ್ರೆಚ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ವೀರಭದ್ರಾಸನ ನಮ್ಮ ಸ್ಟೆಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಮೆಂಟಲ್ ಟಫ್ನೆಸ್ನ ಇಂಪ್ರೂವ್ ಮಾಡುತ್ತೆ. ವಾರಿಯರ್ ಪೋಸ್, ಲೈಕ್ ಅ ವಾರಿಯರ್. ಈಗ ನೆಕ್ಸ್ಟ್ ಆಸನ ಮಾರ್ಜಾರಿ ಆಸನ. ವೇರಿಯೇಷನ್ ಮಾಡೋಣ. ಕೆಳಗೆ ಕೂತ್ಕೊಳ್ಳಿ. 2 ಮಂಡಿಗಳ ನಡುವೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ. 2 ಕೈ ನಡುವೆ ಶೋಲ್ಡರ್ ಡಿಸ್ಟೆನ್ಸ್ ಇರಲಿ. ಟೋಸ್ನ ಸ್ಟ್ರೆಚ್ ಮಾಡಿ. ದೃಷ್ಟಿ ಮುಂದೆ ಇರಲಿ. ಬಲಗಾಲನ್ನು ಸ್ಟ್ರೆಚ್ ಮಾಡಿ. ಎಡಗೈಯನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಹೋಲ್ಡ್ ಮಾಡಿ. 1, 2, 3, 4, 5,
6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಈಗ ಹಾಗೆ ಇನ್ನೊಂದು ಕಡೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ವೇರಿಯೇಷನ್ ಆಫ್ ಮಾರ್ಜರಿ ಆಸನ. ಇದಕ್ಕೆ ಬರ್ಡ್ ಡಾಗ್ ಪೋಸ್ ಅಂತ ಕೂಡ ಹೇಳ್ತಾರೆ. ಇದು ಲೋವರ್ ಬ್ಯಾಕ್ನ ಕಮ್ಮಿ ಮಾಡುತ್ತೆ, ಲೋವರ್ ಬ್ಯಾಕ್ ಪೇನ್ನ ಕಮ್ಮಿ ಮಾಡುತ್ತೆ ಈ ಆಸನ. ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ನ ಇಂಪ್ರೂವ್ ಮಾಡುತ್ತೆ. ಓಕೆ, ಒನ್ಸ್ ಅಗೇನ್ ರಿಪೀಟ್ ಮಾಡೋಣ ಈ ಆಸನನ. ಬಲಗಾಲನ್ನು ಹಿಂದಕ್ಕೆ ಚಾಚಿ ಎಡಗೈಯನ್ನು ಮುಂದಕ್ಕೆ ಎಳಿರಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಈಗ ಚೇಂಜ್ ಮಾಡಿ ಹಾಗೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಈಗ ನೆಕ್ಸ್ಟ್ ಚದುರಂಗ ದಂಡಾಸನ 1. ಇದಕ್ಕೆ ಹೈ ಪ್ಲ್ಯಾಂಕ್ ಅಂತ ಹೇಳ್ತಾರೆ, ಅವ್ರು ಪುಷಪ್ ಹೋಲ್ಡ್ ಅಂತ ಹೇಳ್ತಾರೆ. ಎರಡು ಕೈಗಳನ್ನು ಶೋಲ್ಡರ್ ಡಿಸ್ಟೆನ್ಸಲ್ಲಿಡಿ. ರಿಸ್ಟು ಮತ್ತು ಶೋಲ್ಡರ್ ಲೈನಲ್ಲಿರಲಿ. ಭುಜದ ನೇರಕ್ಕೆ ಕೈಯ ಮಣಿಗಂಟು. ಎರಡು ಮೋಣ ಕೈಗಳನ್ನು ಒಳಗೆ ಟರ್ನ್ ಮಾಡಿ. ಟೋಸ್ ಮತ್ತು ಹೀಲ್ಸ್ ಲೈನಲ್ಲಿರಲಿ. ದೃಷ್ಟಿ 2.5 ಇಂದ 3 ಅಡಿಯಷ್ಟು ಮುಂದೆ ನೋಡ್ತಾ ಇರಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಬಿಗಿನರ್ಸ್ ಯಾರಿದ್ದೀರಾ, ನಿಮಗೆ ಒಂದು 20 ಸೆಕೆಂಡ್ಸ್ ಹೋಲ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಫಸ್ಟು ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಬ್ರೇಕ್ ತೊಗೊಳ್ಳಿ, ಮತ್ತು 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಗ್ರ್ಯಾಜುಲಿ ಇಂಪ್ರೂವ್ ಆಗಲಿ. ಈಗ ಒನ್ಸ್ ಅಗೇನ್ ಹಾಗೆ ಚದುರಂಗ ದಂಡಾಸನ 1. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಇರಿ. ಚದುರಂಗ ದಂಡಾಸನ 1 ನಿಮಗೆ ಕೋರ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಅಪ್ಪ ಬಾಡಿನ ಸ್ಟ್ರೆಂಥನ್ ಮಾಡುತ್ತೆ.
ಆರ್ಮ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಅಪ್ಪರ್ ಬಾಡಿ ಅಂದರೆ, ಮತ್ತು ಕೋರ್ ಮಸಲ್ಸ್ನ ನಿಮಗೆ ಸ್ಟ್ರೆಂಥನ್ ಮಾಡುತ್ತೆ. ಈಗ ಹಾಗೆ ಚದುರಂಗ ದಂಡಾಸನ 3 ಪ್ಲ್ಯಾಂಕ್ ಅಂತ ಹೇಳ್ತಾರೆ. ಇದಕ್ಕೆ ಎರಡು ಕೈ ನಡುವೆ ಶೋಲ್ಡರ್ ಡಿಸ್ಟೆನ್ಸ್ ಇರಲಿ, ಎರಡು ಅಂಗೈಗಳನ್ನು ಬತ್ತಿ, ಎರಡು ಕೈಗಳು ಭುಜಕ್ಕಿಂತ ಹೊರಗೆ ಹೋಗಬಾರ್ದು, ಟೋಸ್ ಮತ್ತು ಹೀಲ್ಸ್ ಲೈನ್ನಲ್ಲಿರಲಿ, ಶೋಲ್ಡರ್ ನೇರವಾಗಿ, ಎಲ್ಬೋಗೆ ನೇರವಾಗಿ, ಹಸ್ತ ದೃಷ್ಟಿ ಮುಂದೆ ನೋಡ್ತಾ ಇರಿ. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಚದುರಂಗ ದಂಡಾಸನ 3 ಕೂಡ ಗ್ಲೂಟ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಹ್ಯಾಮ್ ಸ್ಟ್ರಿಂಗ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಬ್ಯಾಕ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಈ ಆಸನ ಕೂಡ ನಿಮಗೆ ಇನಿಷಿಯಲಿ 20 ಸೆಕೆಂಡ್ ಹೋಲ್ಡ್ ಮಾಡೋಕ್ಕಾಗಲಿದ್ರೆ ಮೊದಲು ಕಮ್ಮಿ ಸ್ಟಾರ್ಟ್ ಮಾಡಿ, 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ನಿಧಾನಕ್ಕೆ 20 ಸೆಕೆಂಡ್ಸ್ ಆಗಲಿ, ಆಮೇಲೆ 30 ಸೆಕೆಂಡ್ಸ್ ಹಾಗೆ ಇಂಪ್ರೂವ್ ಮಾಡಿ ಹೋಲ್ಡ್ ಮಾಡೋದನ್ನು. ಓಕೆ, ಈಗ ಒನ್ಸ್ ಅಗೈನ್ ಚದುರಂಗ ದಂಡಾಸನ 3. ಸೊಂಟದ ಭಾಗ ಭುಜಕ್ಕಿಂತ ಮೇಲಕ್ಕೆ ಹೋಗಬಾರ್ದು, ಕೋರ್ ಮಸಲ್ಸ್ನ ಟೈಟ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಇರಿ. ಈಗ ಹಾಗೆ ಹೊಟ್ಟೆ ಮೇಲೆ ಮಲಗಿ ಮಾಡೋಣ. ಒಂದಾಸನ ಮಕರಾಸನ. ಈಗ ಹೊಟ್ಟೆ ಮೇಲೆ ಮಲಗಿ ಹಾಗೆ ಎರಡು ಕೈಗಳನ್ನು ತಲೆ ಹಿಂದೆ ಲಾಕ್ ಮಾಡಿ ಅಥವಾ ಕೈಗಳನ್ನು ಮುಂದಕ್ಕೂ ಸ್ಟ್ರೆಚ್ ಮಾಡ್ಬೋದು. ಹೀಗೆ ಕಾಲುಗಳನ್ನು ಮೇಲಕ್ಕೆತ್ತಿ ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಫ್ಯೂ ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಿ. ಮಕರಾಸನ ಕೂಡ ಕೋರ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಅಪ್ಪರ್ ಬ್ಯಾಕ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಒನ್ಸ್ ಅಗೈನ್ ಮಕರಾಸನ. ಎರಡು ಕೈಗಳನ್ನು ಲಾಕ್ ಮಾಡಿ ಕಾಲುಗಳನ್ನು ಮೇಲಕ್ಕೆತ್ತಿ. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಇದಕ್ಕೆ ಫಿಸಿಯೋಥೆರಪಿಸ್ಟ್ ಇದಕ್ಕೆ ಮತ್ತು ಜಿಮ್ಮಲ್ಲೆಲ್ಲ ಸೂಪರ್ಮ್ಯಾನ್ ಪೋಸ್ ಅಂತ ಹೇಳ್ತಾರೆ. ಯೋಗದಲ್ಲಿ ಮಕರಾಸನ ಅಂತ ಹೇಳ್ತೀವಿ ಇದಕ್ಕೆ. ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಇರಿ. ಈಗ ಹಾಗೆ ಮೇಲಕ್ಕೆ ಬನ್ನಿ. ಚತುಷ್ಪೀಠಾಸನ. ಇದಕ್ಕೆ ರಿವರ್ಸ್ ಟೇಬಲ್ ಟಾಪ್ ಪೋಸ್ ಅಂತ ಹೇಳ್ತಾರೆ.
ಎರಡು ಕೈಗಳನ್ನು ಹಿಂದಕ್ಕೆ ಒತ್ತಿ, ಎರಡು ಅಂಗೈಗಳು ಹೀಗೆ ಒಳಮುಖವಾಗಿರಲಿ. ಎರಡು ಕೈಗಳನ್ನು ಒಳಗೆ ಟರ್ನ್ ಮಾಡಿ, ಸೊಂಟದ ಭಾಗ ಮೇಲಕ್ಕೆತ್ತಿ, ಹೊಟ್ಟೆನ ಒಳಗೆಳಿರಿ, ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಚತುಷ್ಪೀಠಾಸನ, ಇದೊಂದು ರಿಪಿಟೇಷನ್ ಮಾಡೋಣ. ಎರಡನೇ ಸತಿ. ಎರಡು ಕೈಗಳನ್ನು ಒತ್ತಿ, ಎರಡು ಕೈ ನಡುವೆ ಶೋಲ್ಡರ್ ಡಿಸ್ಟೆನ್ಸ್ ಇರಲಿ, ಎರಡು ಕಾಲು ನಡುವೆ ಹಿಪ್ ಡಿಸ್ಟೆನ್ಸ್ ಇರಲಿ. ಹೊಟ್ಟೆನ ಒಳಗೆಳಿರಿ, ಸೊಂಟದ ಭಾಗ ಮೇಲಕ್ಕೆತ್ತಿ, ದೃಷ್ಟಿ ಮುಂದೆ ನೋಡ್ತಾ ಇರಿ. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಈಗ ಹಾಗೆ ಬೆನ್ನ ಮೇಲೆ ಮಲಗಿ ಎರಡು ಕಾಲುಗಳನ್ನು ಮಡಿಸಿ, ಎರಡು ಆ್ಯಂಕಲ್ ಜಾಯಿಂಟ್ಸ್ನ ಹೋಲ್ಡ್ ಮಾಡಿ ಸೇತು ಬಂದಾಸನ ಮಾಡೋಣ. ಯಾರಿಗೆ ಎರಡು ಆ್ಯಂಕಲ್ ಜಾಯಿಂಟ್ಸ್ನ ಹೋಲ್ಡ್ ಮಾಡೋಕ್ಕಾಗಲ್ಲ, ಎರಡು ಕೈಗಳನ್ನು ಹೀಗೆ ಪಕ್ಕಕ್ಕೆ ಒತ್ತಿ, ಎರಡು ಮಂಡಿಗಳು ಶೋಲ್ಡರ್ಗಿಂತ ಹೊರಗೆ ಹೋಗಬಾರ್ದು. ಎರಡು ಪಾದಗಳನ್ನು ಒತ್ತಿ, ಸೊಂಟದ ಭಾಗ ಮೇಲಕ್ಕೆ ಎತ್ತಿ, ಗದ್ದವನ್ನು ಎದೆ ಕಡೆ ತಳ್ಳಿ, ಹೊಟ್ಟೆನ ಒಳಗೆಳಿರಿ. ಹಿಪ್ಸ್ ಅಪ್. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಸೇತು ಬಂದಾಸನ ಬ್ಯಾಕ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಹ್ಯಾಮ್ಸ್ಟ್ರಿಂಗ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಗ್ಲೂಟ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಆ್ಯಂಡ್ ಗುಡ್ ಫಾರ್ ಥೈರಾಯ್ಡ್ ಗ್ಲ್ಯಾಂಡ್. ಇದಕ್ಕೆ ಫಿಸಿಯೋಥೆರಪಿಸ್ಟು ಮತ್ತು ಡಾಕ್ಟರ್ಸ್ ಇದಕ್ಕೆ ಗ್ಲೂಟ್ಸ್ ಬ್ರಿಡ್ಜ್ ಅಂತ ಹೇಳ್ತಾರೆ. ನಾವು ಯೋಗದಲ್ಲಿ ಸೇತು ಬಂದಾಸನ ಅಂತ ಹೇಳ್ತೀವಿ ಇದಕ್ಕೆ. ಈಗ ಮತ್ತೆ ಇನ್ನೂ ಒಂದು ಸರ್ತಿ ಅದನ್ನೇ ರಿಪೀಟ್ ಮಾಡೋಣ. ಸೊಂಟದ ಭಾಗ ಮೇಲಕ್ಕೆತ್ತಿ, ಹೊಟ್ಟೆನ ಒಳಗೆಳಿರಿ, ಗದ್ದ ಎದೆ ಕಡೆ ತಳ್ಳಿ. 1 ಮೊಣಕೈಗಳನ್ನು ಕೆಳಗೆ ತಾಗಿಸಿ. 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಎರಡು ಕಾಲುಗಳನ್ನು ಚಾಚಿ ಕೊನೆ ಒಂದು ಆಸನ ಮಾಡೋಣ, ಅರ್ಧನಾವಾಸನ. ಎರಡು ಕಾಲುಗಳನ್ನು ಹತ್ತಿರಕ್ಕೆ ತಗೊಳ್ಳಿ, ಎರಡು ಕೈಗಳನ್ನು ತೊಡೆ ಮೇಲಿಡಿ, ಎರಡು ಕೈಗಳನ್ನು ಜಸ್ಟ್ ಹಾಗೆ ಮೇಲಕ್ಕೆ ಬನ್ನಿ, ಎರಡು ಕಾಲುಗಳನ್ನು 30 ಡಿಗ್ರಿ ಮೇಲಕ್ಕೆತ್ತಿ. 1 2 3 4 5 6 7 8 9 10 11
12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಯಾರಿಗಾದರೂ ತುಂಬ ಬ್ಯಾಕ್ ಪೇಯ್ನ್ ಇತ್ತು, ಕೆಳಗಡೆಯಿಂದ ಹೀಗೆ ಮೇಲಕ್ಕೆ ಎದೆ ಎತ್ತಕ್ಕಾಗಲಿದ್ರೆ ಇದನ್ನು ಕೂತ್ಕೊಂಡು ಕೂಡ ಮಾಡ್ಬೋದು. ನೋಡಿ, ಹೀಗೆ ಕೂತ್ಕೋತೀರ, ಎರಡು ಕಾಲುಗಳನ್ನು ಮುಂದೆ ಚಾಚಿ ಬೆನ್ನನ್ನು ಅರ್ಧದಷ್ಟು ಬಾಗಿಸಿ ಕಾಲುಗಳನ್ನು ಮೇಲಕ್ಕೆ ಎತ್ತಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಬೆನ್ನ ಮೇಲೆ ಮಲಗಿ. ಈಗ ಚಟರ ಪರಿವರ್ತನಾಸನ ಮಾಡೋಣ. ಎರಡು ಕೈಗಳನ್ನು ತಲೆ ಕೆಳಗಡೆ ಲಾಕ್ ಮಾಡಿ, ಎರಡು ಮಂಡಿಗಳನ್ನು ಮಡಿಸಿ, ಎರಡು ಮಂಡಿಗಳನ್ನು ಎದೆಯ ಹತ್ತಿರಕ್ಕೆ ಎಳಿರಿ. ಪಾದ ಮತ್ತು ಮಂಡಿ ಒಂದಕ್ಕೊಂದು ತಾಗಿರಲಿ. ಎರಡು ಕಾಲುಗಳನ್ನು ಬಲಕ್ಕೆ ಇಳಿಸಿ, ಬಲ ಪಾದದ ಹೊರ ಅಂಚು ತಾಗಿರಲಿ. ಪಾದದ ಮೇಲೆ ಪಾದ, ಮಂಡಿಯ ಮೇಲೆ ಮಂಡಿ. ಲೆಫ್ಟ್ ಎಲ್ಬೋ ಮತ್ತು ಲೆಫ್ಟ್ ಶೋಲ್ಡರ್ನ ಒತ್ತಿ ಲೆಫ್ಟಿಗೆ ನೋಡ್ತಾ ಇರಿ. ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಇರಿ. ರಿಲ್ಯಾಕ್ಸ್. ಈಗ ಹಾಗೆ ಇನ್ನೊಂದು ಕಡೆ ಬಲ ಮೊಣಕೈಯನ್ನು ಬತ್ತಿ, ದೃಷ್ಟಿ ಬಲಕ್ಕಿರಲಿ, ಕಾಲುಗಳು ಎಡಕ್ಕೆ. ರಿಲ್ಯಾಕ್ಸ್. ಎರಡು ಕಾಲುಗಳನ್ನು ಚಾಚಿ, ಬಲ ಮಂಡಿಯನ್ನು ಎದೆಗೆ ಬತ್ತಿ, ಎಡಗಾಲು ನೇರವಾಗಿರಲಿ. ರೈಟ್ ಶೋಲ್ಡರ್ ಮೇಲೆ ಕೆತ್ತಿ, ಮೂಗನ್ನು ತಾಗಿಸಿ ಮಂಡಿಗೆ. ರಿಲ್ಯಾಕ್ಸ್. ಈಗ ಹಾಗೆ ಲೆಫ್ಟ್ ಸೈಡ್, ಲೆಫ್ಟ್ ಶೋಲ್ಡರ್ ಜಾಸ್ತಿ ಮೇಲೆ ಕೆತ್ತಿ, ರಿಲ್ಯಾಕ್ಸ್. ಪವನ ಮುಕ್ತಾಸನ. ಎರಡು ಮಂಡಿಗಳನ್ನು ಎದೆಗೆ ಲಾಕ್ ಮಾಡಿ, ಮೂಗನ್ನು ತೂರಿಸಿ, ಫ್ಯೂ ಬ್ರೆತ್ಸ್ ಹಾಗೆ ಹೋಲ್ಡ್ ಮಾಡಿ. ಹಾಗೆ ಮೇಲೆ ಬನ್ನಿ, ಸ್ವಿಂಗ್ ಮಾಡಿ. ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್. ಈಗ ಹಾಗೆ ರೋಲ್ ಮಾಡಿ ಸೈಡಿಗೆ. ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್. ರಿಲ್ಯಾಕ್ಸ್. ನಿಧಾನಕ್ಕೆ ಬೆನ್ನ ಮೇಲೆ ಮಲಗಿ, ಎರಡು ಅಂಗೈಗಳು ಮೇಲ್ಮುಖವಾಗಿರಲಿ. ಎರಡು ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ದೇಹವನ್ನು ಸಂಪೂರ್ಣವಾಗಿ ಹಗುರಬಿಡಿ. ಕಾಲ್ಬೆರಳಿನ ತುದಿಯಿಂದ ನೆತ್ತಿಯ ಭಾಗದವರೆಗೆ ಯಾವುದೇ ಭಾಗದಲ್ಲಿ ಬಿಗಿತಗಳಿರಬಾರ್ದು, ಒತ್ತಡಗಳಿರಬಾರ್ದು. ವಿಶ್ರಾಂತಿ.
ಕಾಲಿನ 10 ಬೆರಳುಗಳನ್ನು ಗಮನಿಸಿ. ಕಾಲ್ಬೆರಳುಗಳಿಗೆ ವಿಶ್ರಾಂತಿ ಕೊಡಿ. ಪಾದದ ಒಳ ಅಂಚು, ಹೊರ ಅಂಚು, ಹಿಮ್ಮಡಿ, ಅಂಗಾಲಿನ ಭಾಗಕ್ಕೆ ವಿಶ್ರಾಂತಿ. ಎರಡು ಆಂಕಲ್ ಜಾಯಿಂಟ್ಸ್ಗಳನ್ನು ಸಡಿಲ ಬಿಡಿ. ಮೊಣಕಾಲುಗಳನ್ನು ಗಮನಿಸಿ. ಎರಡು ಮಂಡಿಗಳಿಗೆ ವಿಶ್ರಾಂತಿ. ತೊಡೆ ಸ್ನಾಯುಗಳನ್ನು ಸಡಿಲ ಬಿಡಿ. ಸೊಂಟದ ಭಾಗವನ್ನು ಗಮನಿಸಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ನಾಭಿಯ ಭಾಗವನ್ನು ಗಮನಿಸಿ. ನಾಭಿಯ ಭಾಗಕ್ಕೆ ವಿಶ್ರಾಂತಿ. ಎದೆಯ ಭಾಗವನ್ನು ಗಮನಿಸಿ. ಎರಡು ರಿಬ್ಸ್ಗಳನ್ನು ಸಡಿಲ ಬಿಡಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಅಂಗೈ ಕೈ ಬೆರಳುಗಳನ್ನು ಹಗುರಗೊಳಿಸಿ. ಮೊಣಕೈ, ರಟ್ಟೆಯ ಭಾಗ, ಭುಜಗಳನ್ನು ಸಡಿಲ ಬಿಡಿ. ಎರಡು ಕೈಗಳಿಗೆ ವಿಶ್ರಾಂತಿ. ಬೆನ್ನಿನ ಭಾಗವನ್ನು ಹಗುರಗೊಳಿಸಿ. ಬೆನ್ನಿನ ಭಾಗಕ್ಕೆ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಗದ್ದವನ್ನು ಸ್ವಲ್ಪ ಎದೆಯ ಕಡೆ ತಳ್ಳಿ. ಹಲ್ಲುಗಳನ್ನು ಕಚ್ಚಿರಬಾರದು. ನಾಲಿಗೆಯನ್ನು ಸಡಿಲ ಬಿಡಿ. ಕಣ್ರೆಪ್ಪೆಗಳು ಮೃದುವಾಗಿ ಮುಚ್ಚಿರಲಿ. ಎರಡು ಕಣ್ಗುಡ್ಡೆಗಳಿಗೆ ವಿಶ್ರಾಂತಿ. ಕಿವಿಗಳನ್ನು ಹಗುರಗೊಳಿಸಿ. ನೆತ್ತಿಯ ಭಾಗವನ್ನು ಹಗುರಗೊಳಿಸಿ.
ನೆತ್ತಿಯ ಭಾಗಕ್ಕೆ ವಿಶ್ರಾಂತಿ. ವಿಶ್ರಾಂತಿ. ನಿಧಾನವಾಗಿ ಕೈ ಬೆರಳುಗಳಿಗೆ ಚಲನೆ ಕೊಡಿ. ಕಾಲು ಬೆರಳುಗಳಿಗೆ ಚಲನೆ ಕೊಡಿ. ಎಡಗಾಲನ್ನು ಮಡಿಸಿ ಬಲಗೈಯನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಬಲಕ್ಕೆ ಹೊರಳಿ, ಹಾಗೆ ಬಲಗಡೆಯಿಂದ ನಿಧಾನಕ್ಕೆ ನೇರವಾಗಿ ಕೂತ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಬೆನ್ನು ನೇರವಾಗಿರಲಿ. ಎಡ ಹಸ್ತದ ಮೇಲೆ ಬಲ ಹಸ್ತವನ್ನಿಡಿ. ಒಂದು ಬಾರಿ ಓಂಕಾರವನ್ನು ಹೇಳೋಣ. ನಿಧಾನಕ್ಕೆ ಉಸಿರನ್ನು ತೆಗೆದುಕೊಳ್ಳಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति ಶಾಂತಿ. ಎರಡು ಕೈಗಳನ್ನು ಹಿಂದೆ ತೆಗೆದುಕೊಳ್ಳಿ. ಲೆಫ್ಟ್ ಹ್ಯಾಂಡಿಂದ ರೈಟ್ ರಿಸ್ಟ್ನ ಹೋಲ್ಡ್ ಮಾಡಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಮುಂದೆ ಬಾಗಿ. ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಎರಡು ಕೈಗಳನ್ನು ಪರಸ್ಪರ ಉಜ್ಜಿ ಅಂಗೈ ಒಳಗಡೆ ಕಣ್ಣುಗಳನ್ನು ತೆರೆಯಿರಿ. ಥ್ಯಾಂಕ್ ಯು.